ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ ಮೊದಲ 5 ದಿನಗಳಲ್ಲಿ ಚಿನ್ನದ ಬೆಲೆ ಹೇಗೆ ಬದಲಾವಣೆ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದರಲ್ಲಿ 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಹೋಲಿಕೆ ಮಾಡೋಣ. ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಮಾರ್ಚ್ 1ರಂದು 1 ಗ್ರಾಮ್ಗೆ ಸುಮಾರು 17,307 ರೂಪಾಯಿ ಇತ್ತು. ಆಮೇಲೆ ದಿನದಿಂದ ದಿನಕ್ಕೆ ಸ್ವಲ್ಪವಾಗಿ ಇಳಿತಾ ಬಂದಿದೆ. ಮಾರ್ಚ್ 2ರಂದು 17,051 ರೂಪಾಯಿ ಆಗಿದೆ. ಮಾರ್ಚ್ 3ರಂದು 16,762, ಮಾರ್ಚ್ 4ರಂದು 16,451 ಮತ್ತು ಮಾರ್ಚ್ 5ಕ್ಕೆ ಸುಮಾರು 16,353 ರೂಪಾಯಿ ಆಗಿರುವಂಥದ್ದು. ಅಂದರೆ ಸ್ನೇಹಿತರೆ, ಮಾರ್ಚ್ 1ರಿಂದ ಮಾರ್ಚ್ 5ರವರೆಗೆ 1 ಗ್ರಾಮ್ಗೆ ಸುಮಾರು 954 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಹಾಗಾದರೆ 10 ಗ್ರಾಮ್ಗೆ ನೋಡಿದರೆ ಸುಮಾರು 9,540 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಸ್ನೇಹಿತರೆ, ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಮಾರ್ಚ್ 1ರಂದು 1 ಗ್ರಾಮ್ಗೆ ಸುಮಾರು 15,865 ರೂಪಾಯಿ ಇತ್ತು. ಆಮೇಲೆ ಇದೇ ರೀತಿಯಲ್ಲಿ ಬೆಲೆ ನಿಧಾನವಾಗಿ ಇಳಿಕೆ ಆಗಿದೆ. ಮಾರ್ಚ್ 2ರಂದು 15,630, ಮಾರ್ಚ್ 3ರಂದು 15,365, ಮಾರ್ಚ್ 4ರಂದು 15,080 ಮತ್ತು ಮಾರ್ಚ್ 5ಕ್ಕೆ ಸುಮಾರು 14,990 ಆಗಿರುವಂಥದ್ದು. ಅಂದರೆ ಇಲ್ಲಿ 1 ಗ್ರಾಮ್ಗೆ ಸುಮಾರು 875 ರೂಪಾಯಿ ಇಳಿಕೆ ಕಂಡುಬಂದಿದೆ. 10 ಗ್ರಾಮ್ಗೆ ಸುಮಾರು 8,750 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಸ್ನೇಹಿತರೆ, ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಮಾರ್ಚ್ 1ರಂದು 1 ಗ್ರಾಮ್ಗೆ ಸುಮಾರು 12,980 ಇತ್ತು. ಆಮೇಲೆ ಇಲ್ಲಿ ಕೂಡ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಬಂದಿದೆ. ಮಾರ್ಚ್ 2ರಂದು 12,788, ಮಾರ್ಚ್ 3ರಂದು 12,571, ಮಾರ್ಚ್ 4ರಂದು 12,338 ಮತ್ತು ಮಾರ್ಚ್ 5ಕ್ಕೆ ಸುಮಾರು 12,264 ರೂಪಾಯಿ ಆಗಿರುವಂಥದ್ದು. ಅಂದರೆ ಇಲ್ಲಿ 1 ಗ್ರಾಮ್ಗೆ ಸುಮಾರು 716 ರೂಪಾಯಿ ಇಳಿಕೆ ಆಗಿದೆ. ಅದೇ ರೀತಿ 10 ಗ್ರಾಮ್ಗೆ ಸುಮಾರು 7,160 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ ಕಳೆದ 1 ವಾರದಿಂದ ಗೋಲ್ಡ್ನ ಬೆಲೆ ತುಂಬಾ ಇಳಿಕೆ ಆಗ್ತಾ ಬಂದಿದೆ. ನೀವೇನಾದರೂ ಗೋಲ್ಡ್ನ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇದು ಒಳ್ಳೆ ಟೈಮೇ. ಹೇಳೋಕ್ಕಾಗಲ್ಲ, ನಾಳೆಯಿಂದ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.